Hi friends, welcome back our YouTube channel ಇದು ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿರುಮಲದಲ್ಲಿ ಪಾಪ ವಿನಾಶಂ, ಆಕಾಶ್ ಗಂಗಾ ಹಾಗೂ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೇಗೆ ಹೋಗೋದು ಮತ್ತು ಅಲ್ಲಿ ಪ್ಲೇಸಸ್ ಎಲ್ಲ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಆ್ಯಂಡ್ ಯಾರು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನಾವು ತಿರುಮಲದಲ್ಲಿ ಆ ಥರ ಪ್ಲೇಸಸ್ಗೆಲ್ಲ ಹೋಗೋಕ್ಕೆ ಫಸ್ಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಕಾಣ್ತಿದೆಯಲ್ಲ ಆ ಥರ ಬಸ್ಸಿಗೆ ನಾವು ಹೋಗಬೇಕು. ಬನ್ನಿ ಫ್ರೆಂಡ್ಸ್ ಹೋಗೋಣ. ನೋಡಿ ಫ್ರೆಂಡ್ಸ್, ಬಸ್ ಸಿಕ್ತು. ಈ ಬಸ್ಸಲ್ಲಿ 6 ಟೆಂಪಲ್ಸ್ ತೋರಿಸ್ತೀವಿ ಅಂತ ಹಾಕಿದ್ದಾರೆ. ಆ 6 ಟೆಂಪಲ್ಸ್ನ ಕವರ್ ಮಾಡ್ತಾರೆ. ನೀವು ಆದಷ್ಟು ಬೇಗ ಬೆಳಗ್ಗೆನೇ ಹೊರಡಿ. ನಾವು ಹೊರಟಾಗ ಮಧ್ಯಾಹ್ನ ಆಗಿತ್ತು. ನಾವು 6 ಪ್ಲೇಸ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ಒಂದು 3 ಪ್ಲೇಸ್ ನೋಡೋಣ ಅಂದ್ಕೊಂಡು ಹೋದ್ವಿ. 3 ಪ್ಲೇಸ್ಗಾರು ಅಷ್ಟೇ ತೊಗೊತಾರೆ. ಪರ್ ಪರ್ಸನ್ 120 ರುಪೀಸ್ ಆಗುತ್ತೆ. ಬಸ್ಸಲ್ಲಾದರೆ ಆರಾಮಾಗಿ ಹೋಗಿ ಎಲ್ಲ ಕಡೆ ನೋಡ್ಕೊಬರ್ಬೋದು. ಫಸ್ಟ್ನೇ ಪಾಯಿಂಟ್ ಬಂದು ಪಾಪ ವಿನಾಶಂ, ಸೆಕೆಂಡ್ನೇದು ಆಕಾಶ್ ಗಂಗಾ, ಮೂರನೇದು ಜಾಪಲಿ, ಆಮೇಲೆ 4th ವೇಣುಗೋಪಾಲ ಸ್ವಾಮಿ ಟೆಂಪಲ್, ಆಮೇಲೆ ಇನ್ನು ಮುಂದೆ ಚಕ್ರತೀರ್ಥಮ್ಮು, ಶ್ರೀವರಿ ಪದಲು ಮುಂದೆ ಇದೆ. ನಾವು ಅದನ್ನು ಕವರ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ನಿಮಗೆ ಯಾವ್ಯಾವ ಪ್ಲೇಸ್ನ ಕವರ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ, ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಈಗ ಪಾಪ ವಿನಾಶಂ ಹತ್ರ ಬಂದ್ವಿ. ಈಗ ಹಿಂದೆ ತೋರಿಸೋದ್ನಲ್ಲ ಆ ಬಸ್ಸಲ್ಲೇ ನಾವು ಬಂದಿದ್ದು. ಅಂದರೆ ಬಸ್ಸು ಒಂದೊಂದು ಪ್ಲೇಸಲ್ಲೂ ಬಂದು ನಿಲ್ಲಿಸಿ ಹೋಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಇನ್ನೊಂದು ಬಸ್ ಬರುತ್ತೆ, ಅದನ್ನು ನಾವು ಹತ್ಕೊಂಡು ಹೋಗಬೇಕು. ಈಗ ನಮ್ಮನ್ನು ಬಸ್ ಇಳಿಸಿ ಮತ್ತೆ ಹೋಗಿದ್ರೆ ಮತ್ತೆ ರಿಟರ್ನ್ ಬರುತ್ತೆ ನೆಕ್ಸ್ಟ್ ಬಸ್ಸು. ನಾವೇನು ಒಂದ್ಸರಿ ಟಿಕೆಟ್ ತಗೊಂಡಿರ್ತೀವಲ್ಲ ಅದನ್ನೇ ಎಲ್ಲ ಬಸ್ಗೂ ತೋರಿಸಿದ್ರೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ ಫ್ರೆಂಡ್ಸ್, ಇದೆ ಪಾಪ ವಿನಾಶಮ್ಗೆ ಸ್ವಲ್ಪ ನಡ್ಕೊಂಡು ಹೋಗೋ ದಾರಿ. ಸ್ವಲ್ಪ ಡೌನಲ್ಲಿ ಮೆಟ್ಲು ಇಳಿತಾ ಎಲ್ಲ ನಡ್ಕೊಂಡು ಹೋಗ್ಬೇಕು. ತುಂಬಾ ಜನ ಇರ್ತಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ಎಲ್ಲ ಥರದ ಅಂಗಡಿಗಳು, ಹೋಟೆಲ್ಸ್ ಎಲ್ಲ ಇದೆ. ಆರಾಮಾಗಿ ಹೋಗ್ಬೋದು. ಇದೇ ಎಂಟ್ರೆನ್ಸ್ ಪಾಯಿಂಟು. ಇಲ್ಲಿಂದ ನಮಗೆ ಸ್ವಲ್ಪ ಸ್ಟೆಪ್ಸು ಎಲ್ಲ ಇಳ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಇದೆ. ಅದಾದಮೇಲೆ ದೇವಸ್ಥಾನ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟೆಪ್ನೆಲ್ಲ ಇಟ್ಕೊಂಡು ಹೋಗಬೇಕು. ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ಹತ್ರ ಸಿಗ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ಬೇಕಂದ್ರೆ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಹೋಗೋಂಗಿಲ್ಲ. ಹಾಗಾಗಿ ಇಲ್ಲೇ ಬಿಡಬೇಕು. ಎಲ್ಲ ಸ್ಲಿಪ್ಪರ್ಸ್ನ ಇಲ್ಲೇ ಬಿಟ್ಟು ಆಮೇಲೆ ಮುಂದೆ ಹೋಗಬೇಕು. ಸ್ಲಿಪ್ಪರ್ಸ್ನ ಆದಷ್ಟು ಇಲ್ಲೇ ಬಿಡಿ. ಇನ್ನೆಲ್ಲೂ ಅಲ್ಲಿ ಬಿಡೋಕ್ಕೆ ಅವಕಾಶ ಎಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ. ನೋಡಿ ಫ್ರೆಂಡ್ಸ್, ಇದೇ ಪಾಪ ವಿನಾಶಂ ಅಂತ. ಅಂದರೆ ಇಲ್ಲಿ ನೀರು ಬೀಳ್ತಿರುತ್ತಲ್ಲ, ಅದರಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ನಾಶವಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ಪಾಪ ವಿನಾಶಂ ಅಂತ ಕರೀತಾರೆ ಅಂದ್ಕೊಂಡಿದ್ದೀನಿ. ನನಗದ್ರ ಸ್ಟೋರಿ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಮೇಲಿಂದ ನೀರು ಧುಮುಕ್ತಾ ಇರುತ್ತೆ. ಈ ನೀರು ಎಲ್ಲಿಂದ ಹೇಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಎಲ್ಲರೂ ಬಂದು ಸ್ನಾನ ಮಾಡ್ತಾರೆ. ಎಕ್ಸ್ಟ್ರಾ ಬಟ್ಟೆ ತೊಗೊಂಬಂದಿದ್ರೆ ನೀವು ಸ್ನಾನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಗಂಗಾದೇವಿ ಅಂದರೆ ಪಾಪ ವಿನಾಶಂನಲ್ಲಿ ನೆಲೆಸಿರೋ ದೇವರು ಗಂಗಾದೇವಿ ದೇವಸ್ಥಾನ ನೋಡ್ಕೊಂಡಾದ್ಮೇಲೆ ಪಾಪ ವಿನಾಶಂನ ನೋಡ್ಬೋದು. ಸುತ್ತಮುತ್ತ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ವೆದರ್ಸ್ ಎಲ್ಲ. ಮತ್ತು ಇಲ್ಲಿ ಸ್ನಾನ ಎಲ್ಲ ಮುಗಿಸಿದ್ಮೇಲೆ ಡ್ರೆಸ್ ಚೇಂಜ್ ಮಾಡೋಕ್ಕೂ ಕೂಡ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಪಾಪ ವಿನಾಶಂನ ನೋಡಿಕೊಂಡು ಆರಾಮಾಗಿ ಬರ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಇಲ್ಲಿ ಬರಬೇಕಂದ್ರೆ ಓನ್ ವೆಹಿಕಲ್ಸಲ್ಲಿ ಅಥವಾ ಜೀಪಲ್ಲಿ ಅವ್ರ ಬಸ್ಸಲ್ಲಿ ಯಾವುದ್ರಲ್ಲಿ ನಿಮ್ಗೆ ಯಾವ್ದು ಪ್ರೊವೈಡಿಂಗ್ ಆಗುತ್ತೋ ಅದರಲ್ಲಿ ಬರ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಮಜ್ಜಿಗೆ ಮಾಡ್ತಿದ್ರು ಅಂತ ಮಜ್ಜಿಗೆ ತೊಗೊಂಡ್ವಿ. ಇಲ್ಲಿ 10 ರುಪೀಸ್ ಓನ್ಲಿ ಮಜ್ಜಿಗೆ. ತುಂಬಾ ಚೆನ್ನಾಗಿತ್ತು, ಮಸಾಲ ಮಜ್ಜಿಗೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಪಾಪ ವಿನಾಶಂ ಮುಗಿಸಿ ನೆಕ್ಸ್ಟ್ ಬಂದಿದೆ ನಾವು ಆಕಾಶ್ ಗಂಗಾ ಹತ್ರ. ಇದಕ್ಕೂ ಕೂಡ ಬಸ್ ಹತ್ಕೊಂಡೇ ಬಂದ್ವಿ. ಬಂದಿದ್ದ ತಕ್ಷಣ ಅಲ್ಲಿ ಅಂಗಡಿ ಇತ್ತು. ಅಲ್ಲಿ ವಡೆ ಸಿಕ್ತು. ಅಂದರೆ 10 ರೂಪಾಯಿಗೆ 2 ವಡೆ.
ತುಂಬಾ ಚೆನ್ನಾಗಿತ್ತು. ಹಿಂದೆ ನಿಂತಿದೆಯಲ್ಲ ಅದೇ ಬಸ್ಸಲ್ಲಿ ಕೂಡ ನಾವು ಬಂದಿತ್ತು. ಬಸ್ಸಲ್ಲಿ ಬಂದು ಈಗ ಆಕಾಶಗಂಗಾ ಹತ್ರ ಇಳಿದಿದ್ದೀವಿ. ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗೋಣ. ಇದು ಅಷ್ಟೇ, ಕೆಳಗೆ ಸ್ಟೆಪ್ಸ್ ಇಳ್ಕೊತ ಮುಂದೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಹೋಗೋಣ, ಆಕಾಶಗಂಗಾ ದೇವಸ್ಥಾನದ ಹತ್ರ. ನೋಡಿ ಫ್ರೆಂಡ್ಸ್, ಈಗ ಟೆಂಪಲ್ ಹತ್ರ ಬಂದ್ವಿ. ಅಂದರೆ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ಹೆಂಗೆ ಕಾಣಿಸ್ತಿದೆಯಲ್ಲ ಅದೇ ಟೆಂಪಲ್ಲು. ಈ ಕಡೆ ಹಸಿಂದ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಅಂದರೆ ಇದು ಕೂಡ ಅಷ್ಟೇ, ಒಂದು ಬಂಡೆಯಿಂದ ಹರಿತಿದೆ ನೀರು. ಅದನ್ನು ಆಕಾಶಗಂಗಾ ಅಂತ ಕರೀತಾರೆ. ಇಲ್ಲಿ ದೇವರು ಬಂದು ಶ್ರೀ ಅಂಜನಾದೇವಿ ಮತ್ತು ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ. ಅಂದರೆ ಆಂಜನೇಯ ಸ್ವಾಮಿ ಮತ್ತು ಅವರ ತಾಯಿ ಅಂಜನಾದೇವಿ ನೆಲೆಸಿರೋವಂಥ ಜಾಗ ಬಂದು ಆಕಾಶಗಂಗಾ ಅಂತ ಕರೀತಾರೆ. ಇಲ್ಲೂ ಕೂಡ ವಾಟರ್ ಫಾಲ್ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಒಂದು ಚಿಕ್ಕದಾಗಿ ವಾಟರ್ ಫಾಲ್ಸ್ ಇರುತ್ತೆ. ಅದು ಕೂಡ ತುಂಬ ಚೆನ್ನಾಗಿದೆ. ಇದು ನೇಚರ್ ವ್ಯೂ ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ದೇವಸ್ಥಾನದ ಹತ್ರ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ. ಅಂಜನಾದೇವಿ ಮತ್ತು ಬಾಲಾಂಜನೇಯ ಸ್ವಾಮಿ ನೆಲೆಸಿರೋವಂಥ ದೇವಸ್ಥಾನ ಬಂದು ಆಕಾಶಗಂಗಾ. ನೋಡಿ ಫ್ರೆಂಡ್ಸ್, ದೇವ್ರು ಯಾವ ಥರ ಇದೆ ಅಂತ. ಅದಾದಮೇಲೆ ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ವಾಟರ್ ಫಾಲ್ಸ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ವಾಟರ್ ಫಾಲ್ಸು. ತುಂಬಾ ಬ್ಯೂಟಿಫುಲ್ಲಾಗಿ ಹರಿತಾ ಇದೆ. ಬಂಡೆ ಒಳಗಿಂದ ಹರಿತಿದೆ, ತುಂಬಾ ಚೆನ್ನಾಗಿದೆ. ಕೆಳಗಿನ ತನಕ ಕೂಡ ಹರಿಯುತ್ತೆ. ಈ ವಾಟರ್ ಫಾಲ್ಸ್ನ ನೋಡೋಕ್ಕೂ ತುಂಬ ಜನ ಇರ್ತಾರೆ. ತುಂಬಾ ಚೆನ್ನಾಗಿದೆ. ನೋಡಿದರೆ ಒಂಥರ ಸಂತೋಷ ಆಗುತ್ತೆ. ಈ ಥರ ನೇಚರ್ ವ್ಯೂ ಅಲ್ಲಿ ಒಂದು ವಾಟರ್ ಫಾಲ್ಸ್ ನೋಡೋದು ತುಂಬಾ ಖುಷಿ ಕೊಡುತ್ತೆ. ಈ ವಾಟರ್ ಫಾಲ್ಸ್ ಇರೋದು ಪ್ಲೇಸ್ ಬಂದು ಆಕಾಶಗಂಗಾ. ಫ್ರೆಂಡ್ಸ್, ನಾವು ನೆಕ್ಸ್ಟು ಬಂದಿದ್ದೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ. ಇದು ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಒಳಗೆ ಹೋಗೋಣ. ಯಾವ ಥರ ಇದೆ ಟೆಂಪಲ್ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಟೆಂಪಲ್ ಹತ್ರ ಬಂದ್ವಿ. ಈ ಟೆಂಪಲ್ಗೆ ಬರಬೇಕಂದ್ರೆ 5 ರೂಪೀಸ್ ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ ತೊಗೊಳ್ಳೇಬೇಕು ಕಂಪಲ್ಸರಿ. ಇಲ್ಲಾಂದರೆ ಅವರು ಒಳಕ್ಕೆ ಎಂಟ್ರಿ ಕೊಡಲ್ಲ. ಹಾಗಾಗಿ ಒಬ್ಬರಿಗೆ 5 ರೂಪೀಸ್ ಎಂಟ್ರೆನ್ಸ್ ಫೀಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದೆ ವೇಣುಗೋಪಾಲ ಸ್ವಾಮಿ ಟೆಂಪಲ್. ತುಂಬಾ ಚೆನ್ನಾಗಿದೆ ಅಲ್ವಾ. ಇಲ್ಲಿ ಒಳಗೆ ಫೋನ್ ಅಲೋ ಇಲ್ಲ, ಹಾಗಾಗಿ ಈಚೆ ತೋರಿಸಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ ಕೂಡ. ಫ್ರೆಂಡ್ಸ್, ಈ ಟೆಂಪಲಲ್ಲಿರೋ ವಿಶೇಷತೆ ಏನಂದರೆ ಇಲ್ಲಿ ಬಾವಾಜಿ ಸಮಾಧಿ ಕೂಡ ಇದೆ. ನೋಡಿ ಈಗೇನು ತೋರಿಸ್ತಿದ್ದೀನಲ್ವ, ಅದೇ ಬಾವಾಜಿ ಸಮಾಧಿ ಫ್ರೆಂಡ್ಸ್. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನನೂ ಕೂಡ. ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅದೇ ಬಾವಾಜಿ ಮಠ ಬಂದು ನಾವು ಜಾಪಲಿಯಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇಷ್ಟು ನಾವು ಈ ವಿಡಿಯೋದಲ್ಲಿ ಕವರ್ ಮಾಡಿರೋಕ್ಕಾಗಿರೋದೇ ಈ 3 ಪ್ಲೇಸಸ್ಸು. ಯಾವುದಂದರೆ ಪಾಪವಿನಾಶಂ, ಆಕಾಶಗಂಗಾ ಆ್ಯಂಡ್ ಅದು. ಅಷ್ಟೆಲ್ಲ ಟೆಂಪಲ್ ಮುಗಿಸಿ ಮತ್ತೆ ನಾವು ತಿರುಮಲಗೆ ರಿಟರ್ನ್ ಆದ್ವಿ. ನೆನ್ನೆ ಎಲ್ಲ ದರ್ಶನ ಆಗಿತ್ತಲ್ವ ಫ್ರೆಂಡ್ಸ್, ಇನ್ನೇನಿಲ್ಲ. ಈಗ ನಾವು ಹೊರಡಬೇಕಷ್ಟೇ. ನಾವು ತಿರುಮಲದಿಂದ ಈಗ ಹೊರಡ್ತಿದ್ದೀವಿ. ನೆಕ್ಸ್ಟ್ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ನಾವು ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತೀವಿ ಫ್ರೆಂಡ್ಸ್. ಯಾರು ನನ್ನ ಫಸ್ಟ್ ಪಾರ್ಟ್ ವಿಡಿಯೋ ಯಾರು ನೋಡಿಲ್ಲ, ಅದನ್ನು
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಬಂದಿದೆ ನಾವು ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ಸುಮಾರು 7 ಆಯಿತು. ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಲಾಡು ಪ್ರಸಾದ ಎಲ್ಲ ತೊಗೊಂಡು ಇಲ್ಲಿ ಊಟ ಕೊಡ್ತಾರಲ್ವ ಫ್ರೆಂಡ್ಸ್, ಊಟ ಮುಗಿಸಿ ಬಂದಿದ್ದೀವಿ. ನೋಡಿ, ಇದೆ ಪದ್ಮಾವತಿ ಅಮ್ಮವರಿ ಟೆಂಪಲ್ಲು. ಇದು ಕೂಡ ತುಂಬಾ ಚೆನ್ನಾಗಿದೆ. ದರ್ಶನ ಬಂದು ಒಂದು 10-15 ಮಿನಿಟ್ಸಲ್ಲೆಲ್ಲ ಆಗುತ್ತೆ. ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು ತಿರುಪತಿಯಲ್ಲಿರೋದು. ನೀವು ತಿರುಪತಿ ಬಂದು ತಿರುಚನೂರು ಅಂತ ಬಸ್ ಇರುತ್ತೆ, ಅಲ್ಲತ್ತಿದ್ರೆ ನೀವು ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಬಂದು ತಲುಪ್ಬೋದು. ಯಾರು ಬಂದಿಲ್ಲ ಒಂದ್ಸರಿ ಬಂದು ವಿಸಿಟ್ ಕೊಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ಇದಾದಮೇಲೆ ನೆಕ್ಸ್ಟ್ ಮುಗಿಸಿ ನಾವು ಬಂದಿದ್ದೆ ರೈಲ್ವೆ ಸ್ಟೇಷನ್ ಹತ್ರ. ಎಲ್ಲ ದೇವಸ್ಥಾನ ಮುಗಿಸಿ ನಾವು ಲಾಸ್ಟಿಗೆ ಬಂದಿದ್ದೆ ಟ್ರೈನ್ ಹತ್ತಕ್ಕೋಸ್ಕರ. ಟ್ರೈನಲ್ಲೇ ರೆಡಿ ಇದೆ, ಈಗ ಹೋಗಿ ಮನಿಕೊಳ್ಳೋದಷ್ಟೇ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್.